ಲೋ ಜಯಂತ, ಈ ಅಮೃತ ಹೆಂಗ ಡೇಟ್ ಇದೆ ಕೇಳ. ನನ್ನ ನೆಕ್ಸ್ಟ್ ಸಿನಿಮಾಗೆ ಚೆನ್ನಾಗಿ ಮಾಡ್ತಾ ಇದ್ದಾಳೆ ಇತ್ತೀಚೆಗೆ ಸಿನಿಮಾಗಳನ್ನ. ಹಲೋ, ಹೌದಾ? ಹಾಂ, ಒಂದು ನಿಮಿಷ ತಡಿಯಪ್ಪ, ಒಂದು ನಿಮಿಷ ತಡಿ. ಹಾಂ ಅಣ್ಣ, ಅದೇ ಒಬ್ಬರು ಅದ್ಭುತವಾಗಿ ಒಂದು ಕತೆ ಮಾಡ್ಕೊಂಡಿದ್ದಾರೆ, ನಿಮ್ಗೆ ಹೇಳಬೇಕು ಅಂದ್ಕೊಂಡಿದ್ದಾರೆ. ಎಷ್ಟು ಜನ ಕರೆಸ್ತೀಯಾ? ದಿನಕ್ಕೆ 10 ಜನ ಬರ್ತಾರೆ. ನಾನು ಶೂಟಿಂಗ್ ಮಾಡಲ, ಕತೆ ಕೇಳಲ್ಲ. ತುಂಬ ಚೆನ್ನಾಗಿ ಮಾಡ್ಕೊಂಡು ಒಳ್ಳೆ ಹುರುಪಲ್ಲಿದ್ದಾನೆ, ಕರೆದು ಬಿಡ್ತೀನಿ ಅಣ್ಣ. ಹಲೋ, ಬಾಪ್ಪ, ಬೇಗ ಬಂದು ಹೇಳ್ಬೇಕು ಬಾ. ನಮಸ್ತೆ. ಹಾಯ್ ಸರ್. ಅದೇ ಸರ್, ಒಂದು ಕತೆ ಮಾಡ್ಕೊಂಡಿದ್ದೆ. ಯಾವ್ದು ಮಾಡಿದೆ ಮುಂಚೆ? ಸುಮಾರು ಮಾಡಿದ್ದೀನಿ, ನಿಮ್ಮದು ನೆನಪಾಗಿದೆ ಅಂತ ಮಾಡಿದ್ದೀನಿ ಸರ್. ಓಹೋ, ಕರೆಕ್ಟು. ಅದ್ರಲ್ಲಿ ಕಾಸ್ಟ್ಯೂಮ್ ನೋಡ್ಕೊಳ್ತಾ ಇದ್ದಲ್ಲ ನೀನು. ಗೊತ್ತಾಯ್ತು ಈಗ. ಕೂತ್ಕೋ. ಥ್ಯಾಂಕ್ ಯು ಸರ್. ನಿನ್ನ ಹೆಸರು? ಕಾರ್ತಿಕ್ ಅಂತ. ಕಾರ್ತಿಕ್, ನೆಕ್ಸ್ಟ್ ಶಾಟ್ ಕರೆಯೋಕ್ಕಿಂತ ಮುಂಚೆ 10 ನಿಮಿಷದಲ್ಲಿ ಕತೆ ರಪ್ ಅಂತ ಹೇಳಿ ಮುಗಿಸ್ಬಿಡ್ಬೇಕು. ಓಕೆನಾ? ಹೇಳು. ಸಿನಿಮಾ ಓಪನಿಂಗ್ ಅಲ್ಲೇ ಸಮುದ್ರ ಸರ್, ಅಲೆಗಳೆಲ್ಲ ಬಂದು ಅಡಕ್ ಹೊಡಿತಾ ಇದ್ದಾವೆ. ಬ್ಯಾಕ್ ಶಾಟಲ್ಲಿ ನೀವು ಕೂತಿದ್ದೀರಾ ಸರ್. ಇಲ್ಲಿಗೆ ಕತೆ ಮುಗಿಯುತ್ತೆ ಸರ್. ನೋಡಮ್ಮ, ನಿನ್ನ ಹೆಸರೇನು ಹೇಳ್ದೆ? ಕಾರ್ತಿಕ್ ಸರ್. ಕಾರ್ತಿಕ್, ಈ ಥರ ಕಂಟೆಂಟ್ ಸಿನಿಮಾಗಳೆಲ್ಲ ಮಾಡಿ ನಂಗೆ ತಲೆ ಕೆಟ್ಟೋಗ್ಬಿಟ್ಟಿದೆ. ಯಾವುದಾದ್ರು ಕಮರ್ಷಿಯಲ್ ಫೈಟು ಅಂತ ಸಿನಿಮಾ ಇದ್ರೆ ಹೇಳು, ಟಪ್ ಅಂತ ಮಾಡೋಣ. ಜನಕ್ಕೆ ತಲೆ ಕೆಟ್ಟೋಗ್ಬಿಡ್ಬೇಕು. ಆ ಥರ ಕತೆ ಮಾಡ್ಕೊಂಬಾ, ಪಕ್ಕಾ ಮಾಡ್ತೀನಿ. ಬರ್ತೀನಿ ಸರ್. ಸರ್, ಶಾರ್ಟ್ ರೆಡಿ ಅಂತ. ಡೈರೆಕ್ಟರ್ಗೆ 5 ನಿಮಿಷ ಆದ್ಮೇಲೆ ಬರ್ತೀನಂತ ಹೇಳ್ಬಿಡಪ್ಪ ಡೈರೆಕ್ಟರ್ಗೆ. ಅವತ್ತಾಗಿದ್ದನ್ನು ದಯವಿಟ್ಟು ಮರ್ತು ಬಿಡು. ನಿನ್ನನ್ನು ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ಯಾ ಅನನ್ಯ. ನೀನು ಅನ್ಕೊಂಡಿರೋ ಥರ ನಾನು ಪ್ಲೇ ಬಾಯ್ ಅಲ್ಲ. ನನಗೂ ಒಂದು ಹಾರ್ಟ್ ಇದೆ. ಆ ಹಾರ್ಟಲ್ಲಿ ನೀನು ಕೊಟ್ಟಿರೋ ಪ್ರೀತಿ ತುಂಬಿಕೊಂಡಿದೆ. ನೀನು ಅವತ್ತು ನನ್ನ ಬ್ಲಾಕ್ ಮಾಡ್ದಾಗ್ಲಿಂದ ನನ್ನ ಹಾರ್ಟೇ ಬ್ಲಾಕ್ ಆಗ್ಬಿಟ್ಟಿದೆ ಅನನ್ಯ. ನಾನು ನಿನ್ನ ತುಂಬ ಇಷ್ಟಪಡ್ತಾ ಇದ್ದೀನಿ ಅನನ್ಯ. 100%. ಅನ್ಬ್ಲಾಕ್ ಮಾಡ್ತೀಯಾ? ಥ್ಯಾಂಕ್ಸ್ ಅನನ್ಯ. ಯು ಆರ್ ಮೈ ಡ್ರೀಮ್ ಗರ್ಲ್ ಅನನ್ಯ. ನಾನು ಇನ್ಮೇಲೆ ಯಾವುದೇ ಹುಡುಗಿನೂ ವಾರೆ ಗಣ್ಣಲ್ಲೂ ನೋಡಲ್ಲ. ನಾನು ನೋಡಲ್ಲ. ನೋಡ್ತಾನೆ ಇದೀನಲ್ಲ. ಅನನ್ಯ, ಅನನ್ಯ, ಓಶ್! ಥೂ, ಮೋಸ, ಬರೀ ಮೋಸ. ನಮ್ಮ ಮೈ ಎಲ್ಲ ಕಣ್ಣಾಗಿದ್ರು ಈ ಹುಡುಗರ ಕಣ್ಣು ಸಿಟಿ ಸ್ಕ್ಯಾನ್ ತರ. ಎದುರುಗಡೆ ತಾಜ್ ಮಹಲ್ ಇದ್ರು ಯಾವಳನ್ನ ನೋಡ್ಕೊಂಡು ಜೋಲ್ ಸುರಿಸ್ತಾರೆ. ಅದಕ್ಕೆ ಹೇಳೋದು, ಪ್ರೀತಿಸುವಾಗ ಹುಷಾರಾಗಿ ಪ್ರೀತಿಸ್ಬೇಕು ಅಂತ. ಎಷ್ಟು ಹುಷಾರಾಗಿದ್ರು ಏನು, ನಂಬಿಕೆ ದ್ರೋಹಿಗಳು ಎಲ್ಲಾ ಬಾಯ್ಸ್. ಪ್ಲೇ ಬಾಯ್ಸ್, ಲವ್ ಅಂತ ಸುಳ್ಳು ಹೇಳಿ ಮೋಸ ಮಾಡೋರು, ಹುಡ್ಗಿರ್ನ ಊಸ್ರು ಹಳ್ಳಿ ನಾಟಕ ಮಾಡೋರು ಅಂತ ಹೇಳ್ತಾರೆ. ಮತ್ತೆ ಇವರೆಲ್ಲ ಮಾಡೋದೇನು? ನನ್ಗೆ ಹೇಳಕ್ಕೆ ನಾಚಿಕೆ ಆಗುತ್ತೆ. ಅಲ್ಲ, ಇವಾಗ ಏನಾಯ್ತೆ ನಿಂಗೆ? ನಾವು ಹೋಗ್ತಿರ್ಬೇಕಾದ್ರೆ ನಮ್ಮನ್ನ ನೋಡ್ತಾ ಇರ್ತಾನಲ್ಲ ಅವನೇ. ಒಂದ್ ನಿಮಿಷ, ಅಂದ್ರೆ ನೀನ್ ಇಷ್ಟೋ ತನಕ ಹೇಳ್ತಾ ಇದ್ದಿದ್ದು ಅವನೇ, ಅನಿರುದ್ಧ್. ಮುದ್ದು ಮುದ್ದು ಅಂತ ಹೇಳಿ ನಂಬಿಸಿ. ಅಂದ್ರೆ ನೀವಿಬ್ರು ಇಷ್ಟಪಡ್ತಿದ್ದೀರಾ? ಆರ್ ಯು ಗೈಸ್ ಡೇಟಿಂಗ್? ಅಣ್ಣಂಗೆ ಜೈ, ಅಣ್ಣಂಗೆ ಜೈ, ಅಣ್ಣಂಗೆ ಜೈ. ಅಣ್ಣ, ಸಂಘದ ಹುಡುಗರು ಪಾಪ ತುಂಬ ದೂರದಿಂದ ಬಂದಿದ್ದಾರೆ, ಕರೆದು ಬಿಡ್ತೀನಿ. ಮಹೇಶ್, ಪಾಪ ನಮಸ್ಕಾರ. ಏನ್ ಪಿಕ್ಚರ್ ಮಾಡಿದೀರಣ್ಣ? ಫಸ್ಟ್ ಶೋ ನೋಡಕ್ ಊರಿಂದ ಬಂದಿದ್ವಣ್ಣ. ನಮ್ಮೂರಲ್ಲೆಲ್ಲ ಹಬ್ಬ ಮಾಡ್ತಾರಣ್ಣ. ಅಣ್ಣ ನೀವೇ ಅಣ್ಣ ನೆಕ್ಸ್ಟ್ ಮಾಸ್ ಸೆನ್ಸೇಷನ್. ಸರಿ ಸರಿ, ಅದಕ್ಕೆ ಕಣ ಅಣ್ಣಂಗೆ ಮ್ಯಾಜಿಕ್ ಸ್ಟಾರ್ ಅಂತ ಹೇಳ. ಮ್ಯಾಜಿಕ್ ಸ್ಟಾರ್ಗೆ ಹೋಗಿ ಬನ್ನಿ. 100 ಡೇಸ್ಗೆ ಈಗಲೇ ಎಲ್ಲ ಅರೇಂಜ್ ಮಾಡ್ತಾ ಇದೀವಣ್ಣ. ಚಿಕ್ಕ ಮಕ್ಕಳಿಗೆ ಹಾಲು ಮೊಟ್ಟೆ, ಏಜ್ ಆದವ್ರಿಗೆ ಫ್ರೀ ಟಿಕೆಟ್, ಮತ್ತೆ ಅಂಗವಿಕಲರಿಗೆ ಸಪ್ರೇಟ್ ಚೇರ್ಗಳನ್ನೆಲ್ಲ ಹಾಕಿ ರೆಡಿ ಮಾಡ್ತಾ ಇದೀವಣ್ಣ. ಸರ್ಕಾರದ ಏನೇನು ಯೋಜನೆ ಇದೆ ಎಲ್ಲ ನಿಮ್ಮ ಪಿಕ್ಚರ್ಗೆ ಹಾಕ್ತಾ ಇದೀವಣ್ಣ. ಅಣ್ಣ ಅದಕ್ಕೆ ಚೂರು ಫುಲ್ಲು ಗೂಸ್ ಬಂಪ್ಸ್ ಅಣ್ಣ, ಗೂಸ್ ಬಂಪ್ಸು. ಎಲ್ಲ ಫುಲ್ಲು ಗೂಸ್ ಬಂಪ್ಸ್ ಅಣ್ಣ, ಗೂಸ್ ಬಂಪ್ಸು.
ಜಯಂತ ಡಿಸ್ಟ್ರಿಬ್ಯೂಟರ್ ಫೋನ್ ಹಾಕು. ಯಾಕೋ ರಿಪೋರ್ಟ್ ಏನಾಗಿದೆ ಅಂತ ಕೇಳೋಣ. ನಮಸ್ಕಾರ ಮಾದೇಗೌಡ್ರಿಗೆ. ನಮಸ್ಕಾರ. ಹೆಂಗೋಗ್ತಿದೆ ಸಿನಿಮಾ? ಕಲೆಕ್ಷನ್ ಸೂಪರಾ? ಸಖತ್ತಾಗಿ ಹೋಗ್ತಾ ಇದೆ ಸರ್. ಕಂಟೆಂಟ್ ಮಾಡ್ಕೊಂಡು ಕಂಫರ್ಟ್ ಆಗಿದ್ರು ನಿಮ್ ಹೀರೋ. ಯಾಕ್ರಿ ಬೇಕು ಈ ಮಾಸ್ ಸಿನಿಮಾ ಎಲ್ಲ? ಒಳ್ಳೊಳ್ಳೆ ಡೈರೆಕ್ಟ್ರು ಒಳ್ಳೊಳ್ಳೆ ಟೆಕ್ನಿಷಿಯನ್ ಜೊತೆ ಕೆಲಸ ಮಾಡೋದ್ ಬಿಟ್ಟು ಕಥೆನೇ ಚೆನ್ನಾಗಿಲ್ಲ ಪಿಕ್ಚರ್ ಅಲ್ಲಿ, ಥಿಯೇಟರ್ ಅಲ್ಲಿ ಜನನೇ ಇಲ್ಲ, ಹೆಂಗ್ರಿ ಕಲೆಕ್ಷನ್ ಆಗುತ್ತೆ? ಎ ಕ್ಲಾಸ್ ಆಡಿಯನ್ಸ್ಗೆ ಫೇವ್ರೇಟ್ ರೀ ನಿಮ್ ಹೀರೋ. ಇಂಥ ಪಿಕ್ಚರ್ಗಳೆಲ್ಲ ಮಾಡಂಗಿದ್ರೆ ಮಾಡೋದೇ ಬೇಡ ಅಂತ ಹೇಳ್ಬಿಡಿ. ಅಣ್ಣ ಅದೇ ನೆಕ್ಸ್ಟ್ ಒಂದು ಮಾಸ್ ಒಪ್ಕೊಂಡಿದ್ರಲ್ಲ, ಬೇಡ ಅಣ್ಣ ಅದು. ಹಳೇ ಲಾಸ್ಟ್ ಟೈಮ್ ಥರ ಒಂದು ಕಂಟೆಂಟ್ ಪಿಕ್ಚರ್ ಯಾವ್ದಾರು ಒಂದು ಮಾಡ್ರಿ ಅಣ್ಣ, ಅದೇ ಬೆಸ್ಟ್ ಅಣ್ಣ ನಿಮಗೆ. ಕಂಟೆಂಟ್ ಸಿನಿಮಾ ಸಿಗ್ತಾಯಿಲ್ಲ ಅಂದ್ಬಿಟ್ಟೆ ಮಾಸ್ ಸಿನಿಮಾ ಮಾಡಿದ್ದು. ನಿಮ್ಗೆ ಯಾಕಣ್ಣ ಕಂಟೆಂಟ್ ಸಿಗಲ್ಲ? ಬರ್ತಾರಣ್ಣ. ಲಾಸ್ಟ್ ಟೈಮ್ ಒಬ್ಬ ಹುಡುಗನ ಕರ್ಕೊಂಬಂದಿದ್ದೆ ನೋಡಿ, ಭಾಳ ಚೆನ್ನಾಗಿದೆ ಅವನ ಕತೆ. ಮತ್ತೊಂದ್ಸಲ ಕರ್ಕೊಬಂದು ಕತೆ ಕೇಳಿ, ಪಕ್ಕಾ ವರ್ಕ್ ಆಗತ್ತೆ. ಅವನ ಹೆಸರೇನು? ಕಾರ್ತಿಕ್ ಅಂತ ಅಣ್ಣ. ಫೋನ್ ಹಾಕೋ ಅವನಿಗೆ, ಬರೋ ಕೇಳು ಇಮಿಡಿಯೇಟ್ ಆಗಿ. ಹಲೋ, ನಮ್ಮ ಬಾಸ್ಗೆಲ್ಲ ಹೇಳಿದ್ದೀನಿ, ಬಂದ್ಬಿಟ್ಟು ಮತ್ತೊಂದ್ಸಲ ಕತೆ ಹೇಳು. ಅಣ್ಣ ಅವರಿಗೆ ಮಾಸ್ ಬೇಕಂತಲ್ಲ ಅಣ್ಣ. ಬಾ ನೀನು, ಬಂದು ಕತೆ ಹೇಳು, ಎಲ್ಲ ಆರಾಮಾಗಿ ಆಗುತ್ತೆ. ಓಕೆ ಅಣ್ಣ, ಥ್ಯಾಂಕ್ಸ್ ಅಣ್ಣ. ಮತ್ತೆ ಮತ್ತೆ ಏನು ನೀನು ಕದ್ದು ನೋಡ್ತೀಯಾ, ಎದುರುಗಡೆ ಬರ್ತೀಯಾ, ಏನು ಹೇಳ್ದೆ ಹಾಗೆ ಓಡ್ ಹೋಗ್ತೀಯಾ. ಅದು ನೀನೇನು ಅನ್ಕೊಂಡ್ಬಿಡ್ತೀಯ ಅಂತ. ಏನು ಅನ್ಕೋತೀನಿ ನಾನು? ಇನ್ಫ್ಯಾಕ್ಟ್ ನಾನಷ್ಟು ಇಮ್ಮೇಚರಾಗಿ ನಿನ್ನ ಬಿಟ್ಟು ಹೋಗಿದ್ದಕ್ಕೆ ನೀನು ನನ್ನ ಬಗ್ಗೆ ಏನಾದರೂ ಅನ್ಕೋಬೇಕು. ಅಕ್ಕಪಕ್ಕ ಇದ್ರೂ ಅಷ್ಟು ದೂರ ಇರಬೇಕಾ? ಹಾಗಾದ್ರೆ ನಾವು ಹತ್ರ ಆಗಿದ್ದೀವಿ ಅಂತನಾ? ನಂಗೆ ಇನ್ನೂ ಡೈರೆಕ್ಟಾಗೆಲ್ಲ ಹೇಳಕ್ಕೆ ಬರಲ್ಲ. ನೀನಂತೂ ಹೇಳಲ್ಲ ಅಂತ ನಂಗೆ ಗೊತ್ತಿತ್ತು, ಅದಕ್ಕೆ ನಾನೇ ಹೇಳಿಬಿಟ್ಟೆ. ಆರ್ ಯು ಸೀರಿಯಸ್?